ಸ್ನೇಹಿತರೆ, ನಮಸ್ಕಾರ. ಕನ್ನಡದ ಬಿಗ್ ಬಾಸ್ಗೆ ಕೌಂಟನ್ ಶುರು ಆಗಿದೆ. ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ. ಹೆಚ್ಚು ಕಡಿಮೆ 6 ದಿನ. 6 ದಿನದಲ್ಲಿ ಬಿಗ್ ಬಾಸ್ ಸೀಸನ್ ಶುರುವಾಗುತ್ತೆ. ಈ ಬಿಗ್ ಬಾಸ್ ಸೀಸನ್ 11 ಭಾರಿ ಕುತೂಹಲವನ್ನು ಕೆರಳಿಸಿದೆ. ಈ ಬಿಗ್ ಬಾಸ್ ಸೀಸನ್ 11ಕ್ಕೆ ಅದರದೇ ಆದಂಥ ಗತ್ತಿದೆ, ಗೌರವ ಇದೆ, ಜೊತೆಗೆ ಅದರದೇ ಆದಂಥ ಖಡಕ್ ಒಂದು ನಿರ್ಣಯ ತೆಗೆದುಕೊಳ್ಳುವಂತಹ ಸ್ಥಾನಮಾನ ಎಲ್ಲವೂ ಕೂಡ ಇದೆ. ಅದರ ಜೊತೆಗೆ ಬಿಗ್ ಬಾಸ್ ಹಿಂದಿನ ಶಕ್ತಿಯಾಗಿರುವಂಥ ಸುದೀಪ್ ಅವರಂತಹ ಒಬ್ಬ ದಿಟ್ಟ ನಾಯಕನ ಸಾರಥ್ಯವೂ ಕೂಡ ಇದೆ. ಹೀಗಾಗಿ ಬಿಗ್ ಬಾಸ್ ಸೀಸನ್ 11 ಸಾಕಷ್ಟು ವಿಶೇಷತೆ ಮತ್ತು ವೈಶಿಷ್ಟ್ಯಗಳೊಂದಿಗೆ ಶುರು ಆಗ್ತಿದೆ ಅನ್ನೋದನ್ನು ಸ್ವತಃ ಬಿಗ್ ಬಾಸ್ ಟೀಮ್ ರಿವೀಲ್ ಮಾಡಿದೆ. ಸೀಸನ್ 11 ಹೊಸ ಆಟ, ಹೊಸ ಅಧ್ಯಾಯ, ಜೊತೆಗೆ ಹೊಸ ಸ್ಪರ್ಧಿಗಳು ಇವರೆಲ್ಲರನ್ನು ಕೂಡ ಕಟ್ಟಿಕೊಂಡು ಬರ್ತಾ ಇದೆ. 29ನೇ ತಾರೀಕಿನಿಂದ ಶುರುವಾಗ್ತಾ ಇದೆ. ಈ ಬಗ್ಗೆ ಪ್ರೆಸ್ ಮೀಟ್ ಮಾಡಿದಂಥ ಬಿಗ್ ಬಾಸ್ ಟೀಮ್ನವರು ಸಾಕಷ್ಟು ಅಚ್ಚರಿಯ ಮತ್ತು ಹೊಸ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಅದರಲ್ಲೂ ಕೂಡ ಸೀಸನ್ 11ಕ್ಕೆ ಸುದೀಪ್ ಅವರು ಹೋಸ್ಟ್ ಮಾಡೋದಿಲ್ಲ ಅಂತೇಳಿ ನಿರ್ಧರಿಸಿದರು. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಅವರನ್ನು ಒಪ್ಪಿಸಿದ್ದು ಹೇಗೆ, ಅದರ ಜೊತೆಗೆ ಈ ಬಾರಿ 5 ಸ್ಪರ್ಧಿಗಳನ್ನು ಮೊದಲೇ ರಿವೀಲ್ ಮಾಡೋದು ಯಾಕೆ, ಬಿಗ್ ಬಾಸ್ ಸೀಸನ್ 11 ಸುಲಭವಾಗಿ ಇರೋದಿಲ್ಲ ಅಂತೇಳಿ ಸುದೀಪ್ ಹೇಳಿದೆ ಯಾಕೆ, ಹೀಗೆ ಸಾಕಷ್ಟು ಕುತೂಹಲಗಳು ಈ ಸೀಸನ್ 11ರ ಬಗ್ಗೆ ಇದೆ. ಆ ಎಲ್ಲ ಕುತೂಹಲ ಬಗ್ಗೆ ಮತ್ತು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾನು ಇವತ್ತು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಕನ್ನಡದ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ರಿಯಾಲಿಟಿ ಶೋ. ಸೀಸನ್ 11 ಕನ್ನಡ ಸೀಸನ್ 11ಕ್ಕೆ ದಿನಗಣನೆ ಶುರುವಾಗಿದೆ. ಕನ್ನಡದ ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ವಿಶೇಷವಾದಂತಹ ಗೌರವ ಇದೆ, ಅದಕ್ಕೆ ಅದರದೇ ಆದಂಥ ಹಿನ್ನೆಲೆ ಇದೆ. ಈ ವೀಕೆಂಡು ಸುದೀಪ್ ಜೊತೆಗೆ ಎನ್ನುವಂತಹ ಹೊಸ ಕಥೆಯನ್ನು ನೋಡೋದಕ್ಕೆ ಎಲ್ಲ ವೀಕ್ಷಕರು ಕಾತುರದಿಂದ ಕಾಯ್ತಾ ಇದ್ದಾರೆ. ಸೀಸನ್ 11ಕ್ಕೆ ಭರ್ಜರಿ ತಯಾರಿ ನಡೆಸಿರುವಂಥ ಬಿಗ್ ಬಾಸ್ ತಂಡ ಈ ಬಾರಿ ಸಾಕಷ್ಟು ಸರ್ಪ್ರೈಸ್ನೊಂದಿಗೆ ಜನರ ಎದುರುಗಡೆ, ವೀಕ್ಷಕರ ಎದುರುಗಡೆ ಬರ್ತಾ ಇದೆ. ಸೀಸನ್ 11ಕ್ಕೆ ಈಗಾಗಲೇ ಸ್ಪರ್ಧಿಗಳು ಕೂಡ ಫೈನಲ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಬಿಗ್ ಬಾಸ್ ಟೀಮೇ ಈಗಾಗಲೇ ಖಚಿತಪಡಿಸಿದೆ. ಎಲ್ಲ ಸ್ಪರ್ಧಿಗಳನ್ನು ಕೂಡ ಫೈನಲ್ಗೊಳಿಸಿದ್ದು ಅವರ ಹೆಸರನ್ನು ಇನ್ನೇನು ಒನ್ ಬೈ ಒನ್ ರಿವೀಲ್ ಮಾಡ್ತಾ ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಒಂದಷ್ಟು ಹೆಸರುಗಳು ಹರಿದಾಡ್ತಿದ್ದಾವೆ. ಆ ಹೆಸರುಗಳ ಬೆನ್ನಲ್ಲೇ ಅವರು ಹೋಗ್ತಾರಾ ಇಲ್ವಾ ಅನ್ನೋಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಅಗ್ರಿಮೆಂಟ್ನ ಪ್ರಕಾರ ಹೋಗೋದನ್ನು ಯಾವತ್ತೂ ಕೂಡ ರಿವೀಲ್ ಮಾಡೋಕ್ಕೆ ಸಾಧ್ಯವಿಲ್ಲ, ಮಾಡುವಂತಿಲ್ಲ. ಹಾಗಾಗಿ ಯಾವ ಸ್ಪರ್ಧಿಗಳು ಕೂಡ ನಾನು ಒಳಗಡೆ ಹೋಗ್ತೀನಿ ಅಂತೇಳಿ ಹೇಳೋ ಹಾಗಿಲ್ಲ. ಹಾಗಾಗಿ ಅದು ರಿವೀಲ್ ಆಗೋದಿಲ್ಲ. ಈಗಾಗಲೇ ಗ್ರ್ಯಾಂಡ್ ಓಪನಿಂಗು ಮುನ್ನ ಕಲರ್ಸ್ ಕನ್ನಡ ಏನೆಲ್ಲ ಪ್ಲಾನನ್ನು ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರೆಸ್ ಮೀಟನ್ನು ಮಾಡಿ ಒಂದಷ್ಟು ಮಾಹಿತಿಗಳನ್ನು ಜನರ ಎದುರುಗಡೆ ಇಟ್ಟಿದೆ. ಸೀಸನ್ 11ರ ವಿಶೇಷತೆಗಳು ಏನು, ಹೇಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತನಾಡಿದೆ. ಜೊತೆಗೆ ಸುದೀಪ್ ಅವರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಮಾತುಕತೆ ಆಗಿದೆ. ಮೊದಲಿಗೆ ಸುದೀಪ್ ಅವರ ಬಗ್ಗೆನೇ ಮಾತುಕತೆ ಮಾಡಿದ್ದು ಏನು ಅಂತೇಳಿ ಕೇಳೋದಾದರೆ ಮೊದಲ ಪ್ರಶ್ನೆನೇ ಇದು, ಏನು ಸುದೀಪ್ ಅವರು ಈ ಬಾರಿಯ ಸೀಸನ್ 11ನ್ನು ಹೋಸ್ಟ್ ಮಾಡೋದಿಲ್ಲ ಅನ್ನುವಂಥ ಚರ್ಚೆ ಶುರುವಾಗಿತ್ತು. ಇದು ಪ್ರಚಾರದ ಗಿಮಿಕ್ಕೋ ಅಥವಾ ಸುದೀಪ್ ಸ್ವತಃ ಆ ರೀತಿ ಯೋಚನೆಯನ್ನು ಮಾಡಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಬಿಗ್ ಬಾಸ್ ಸಹವಾಸ ಸಾಕು ಅಂತೇಳಿ ಅನಿಸಿದ್ದು ನಿಜ ಅಂತೇಳಿ ಸ್ವತಃ ಸುದೀಪ್ ಅವರೇ ಹೇಳ್ತಾರೆ. ಅವ್ರಿಗೆ ಅನಿಸಿತ್ತಂತೆ, ಇಲ್ಲ ಇನ್ನು ಮುಗಿಸ್ಬಿಡಬೇಕು, ಆಗಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ಬಿಟ್ಟು ಅನಿಸಿತ್ತಂತೆ. ಹಾಗಾಗಿ ಅವರು ಆ ರೀತಿ ಆಲೋಚನೆ ಮಾಡಿದ್ದು ನಿಜ ಅಂತಲೂ ಕೂಡ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಸುದೀರ್ಘವಾಗಿ 10 ಸೀಸನನ್ನು ಮಾಡಿದ್ದೀನಿ, ನನಗೂ ಕೂಡ ಟೈಮ್ ಬೇಕಲ್ವಾ. ಯಾಕಂತ ಹೇಳಿದ್ರೆ ವಾರದಲ್ಲಿ 2ರಿಂದ 3 ದಿನ ಬಿಗ್ ಬಾಸ್ಗೆ ಮೀಸಲಿಟ್ಬಿಡಬೇಕು. ಏನೇ ಇದ್ರೂ ಕೂಡ ಶುಕ್ರವಾರ ನನ್ನ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಾನು ಬಿಗ್ ಬಾಸ್ಗೋಸ್ಕರ ನನ್ನ ಜೀವನದ ಭಾಗವನ್ನು ತೆಗೆದಿಟ್ಬಿಡಬೇಕು. ಕಳೆದ 10 ವರ್ಷಗಳಿಂದ ಬಿಗ್ ಬಾಸ್ ನಡೆಸಿಕೊಂಡು ಬಂದಿದ್ದೀನಿ. ಮನೆಗೆ ಬಂದಂತಹ ಬಿಗ್ ಬಾಸ್ ಟೀಮ್ ಎಲ್ಲವೂ ಕೂಡ ವಿಶೇಷವಾಗಿ ನನಗೆ ಕಂಡಿದೆ. ಆದರೆ ನಾನು ಬಿಗ್ ಬಾಸ್ನ ಒಂದು ಕುಟುಂಬದ ರೀತಿ ನಾನು ನೋಡ್ಕೊಂಡಿದ್ದೀನಿ. ಅಷ್ಟು ಸುಲಭ ಅಲ್ಲ. ಬಟ್ ಆದರೆ ನನಗೂ ಕೂಡ ನನ್ನದೇ ಆದಂತಹ ಜೀವನ ಬೇಕು, ಆಮೇಲೆ ಬದಲಾವಣೆ ಬೇಕು ಅಂತ ಹೇಳಿಬಿಟ್ಟು ನಾನು ಕೂಡ ಅಂದ್ಕೊಂಡಿದ್ದೆ. ಬಟ್ ಕೊನೆಗೆ ಇಲ್ಲ, ನಾನೇ ಮಾಡಬೇಕು ಅಂತೇಳಿ ಒತ್ತಾಯ ಹೆಚ್ಚಾಯಿತು. ಸೊ ದಟ್ಟು ಕೊನೆಗೆ ನಾನು ಒಪ್ಕೊಂಡೆ ಅಂತಲೂ ಕೂಡ ಹೇಳ್ತಾರೆ ಸುದೀಪ್, ಸ್ವತಃ ಅವರೇ ಹೇಳ್ತಾರೆ. ಆಮೇಲೆ ಆ ರೀತಿಯಾದಂಥ ಒಂದು ಆಲೋಚನೆ ಇದ್ದಿದ್ದು ಸತ್ಯ ಅಂತಲೂ ಕೂಡ ಸ್ವತಃ ಸುದೀಪೇ ಸ್ಪಷ್ಟಪಡಿಸ್ತಾ ಈ ಬಾರಿಯ ಸೀಸನ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಬಹಿರಂಗಪಡಿಸ್ತಾ ಹೋಗ್ತಾರೆ. ಈ ಸೀಸನ್ 11 ಇದೆಯಲ್ಲ, ಇದು ಈ ಕಳೆದ 10 ಸೀಸನ್ಗಳು ಪ್ಲಸ್ ಒಂದು OTT ಸೀಸನ್ ಅದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಭಿನ್ನ ಮತ್ತು ವಿಭಿನ್ನವಾಗಿ ಇರುವಂತಹ ಶೋ ಅನ್ನೋದನ್ನು ಈ ಬಾರಿ ಖಚಿತಪಡಿಸಿದ್ದಾರೆ. ಬಿಗ್ ಬಾಸ್ ಪ್ರತಿ ಬಾರಿಯೂ ಕೂಡ ಬೇರೆಯದೇ ರೀತಿ ಇರ್ತದೆ, ಅದರಲ್ಲಿ ಇನ್ನಷ್ಟು ವಿಶೇಷ ಈ ಬಾರಿ ಅಂತೇಳಿ ಹೊಸ ವ್ಯಕ್ತಿತ್ವಗಳು ಕಾಣಿಸೋಕೆ ಶುರುವಾಗುತ್ತೆ ಈ ಬಾರಿ ಅಂತಲೂ ಕೂಡ ಹೇಳ್ತಾರೆ. ಬಿಗ್ ಬಾಸ್ ಸೀಸನ್ 11 ಸುಲಭವಾಗಿ ಇರೋದಿಲ್ಲ ಅನ್ನೋದನ್ನು ಈಗಾಗಲೇ ಖಚಿತಪಡಿಸಿ ಆಗಿದೆ. ಸ್ವರ್ಗ ನರಕ ಇರಬೇಕು, ಇವೆರಡರ ಕಾನ್ಸೆಪ್ಟಲ್ಲಿ ಶೋ ನಡೆಯೋದು ಅಂತಲೂ ಕೂಡ ಸುದೀಪ್ ಹೇಳಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸರ್ಪ್ರೈಸ್ ಒಂದನ್ನು ಕೊಡ್ತಾ ಇದೆ. ಶೋಗೂ ಮೊದಲೇ 5 ಜನ ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗ್ತಿದೆ. ಇದೇ ಶನಿವಾರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ.
ಇದೇ ಶೋನಲ್ಲಿ ಬಿಗ್ ಬಾಸ್ ಸೀಸನ್ 11ರ 5 ಸ್ಪರ್ಧಿಗಳ ಹೆಸರನ್ನು, ಕೇವಲ 5 ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಏನಿತ್ತು ಹೇಳಿ, ಸುದೀಪು ಈ ಗ್ರ್ಯಾಂಡ್ ಓಪನಿಂಗ್ನ ವೇದಿಕೆಯಲ್ಲಿ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರ ಆ ಪರಿಚಯ ಆಗ್ತಾಯಿತ್ತು. ಬಟ್ ಈ ಬಾರಿ ಹಾಗಲ್ಲ, ಮೊದಲೇ 5 ಜನರ ಪರಿಚಯವನ್ನು ಮಾಡಿಸ್ತಾರೆ. ಆಮೇಲೆ ಸಾಮಾನ್ಯವಾಗಿ ಈ ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ಇಮ್ಯಾಜಿನೇಷನ್ಸ್ ಇದೆ, ಆದರೆ ಈ ಬಾರಿ ಆ ರೀತಿ ಇರೋದಿಲ್ಲ ಅನ್ನೋದನ್ನು ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ. ಸ್ವರ್ಗ ಮತ್ತು ನರಕ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ಶೋ ಇರೋದ್ರಿಂದ ಈ ಬಾರಿ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳೇ ಇರ್ತಾರಾ ಅನ್ನುವಂಥ ಪ್ರಶ್ನೆಗೂ ಕೂಡ ಈ ಸುದೀಪು ನನಗೆ ಅದು ಗೊತ್ತಿಲ್ಲ ಅನ್ನುವಂತಹ ನಗುವಿನ ಉತ್ತರವನ್ನು ಕೊಡೋದ್ರ ಮೂಲಕ ಇರ್ತಾರೆ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರು ಸ್ವರ್ಗ ನರಕದ ಬಗ್ಗೆ ಹೇಳಿದ ಮೇಲೆ ಸ್ವರ್ಗ ಯಾರು, ನರಕಕ್ಕೆ ಯಾರು, ಈ ರೀತಿಯಾದಂಥ ಲೆಕ್ಕಾಚಾರ ಶುರುವಾಗಿದೆ. ಅದನ್ನು ಫೈನಲ್ ಮಾಡುವಂಥ ಜವಾಬ್ದಾರಿ ವೀಕ್ಷಕರ ಕೈಯಲ್ಲಿ. ಬಿಗ್ ಬಾಸ್ನ ಇತಿಹಾಸದಲ್ಲಿ ಈ ಬಾರಿ 2 ವಿಶೇಷತೆ ಇದೆ. ಒಂದು, ಸುದೀಪು ಮತ್ತೆ ಹೋಸ್ಟ್ ಮಾಡ್ತಾ ಇರುವಂಥದ್ದು, ಇದು ಎಲ್ಲೂ ಕೂಡ ಆಗಿಲ್ಲ, ರೆಕಾರ್ಡ್ ಇದು. ಇದರ ಜೊತೆಗೆ 5 ಜನ ಸ್ಪರ್ಧಿಗಳ ಹೆಸರನ್ನು ಮೊದಲೇ ರಿವೀಲ್ ಮಾಡುವಂಥದ್ದು. ಈ ರೀತಿ 2 ಸರ್ಪ್ರೈಸನ್ನು ಕೊಡೋದ್ರ ಮೂಲಕ ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಬಾರಿ 29ನೇ ತಾರೀಕು ಶುರುವಾಗುವಂಥ ಬಿಗ್ ಬಾಸ್ ಸೀಸನ್ 11 ಈ ಸ್ಪರ್ಧಿಗಳು ಯಾರ್ಯಾರು ಇರ್ತಾರೆ ನೋಡಿ. ಅಂದರೆ ಮೊದಲು ರಿವೀಲ್ ಆಗುವಂತಹ 5 ಜನ ಸ್ಪರ್ಧಿಗಳು, ನಂತರ ರಿವೀಲ್ ಆಗುವಂಥ ಸ್ಪರ್ಧಿಗಳು, ಸುಮಾರೊಂದು ನೆಕ್ಸ್ಟು 11ರಿಂದ 12 ಜನ ಸ್ಪರ್ಧಿಗಳು ಇರ್ಬೋದು. ಒಟ್ಟಾರೆ 17 ಜನ ಸ್ಪರ್ಧಿಗಳನ್ನು ಮನೆಯೊಳಗೆ ಕಳಿಸುವಂಥ ಲೆಕ್ಕಾಚಾರ ಇದೆ. ಇದರಲ್ಲಿ ಎಲ್ಲ ವರ್ಗದವರನ್ನು ಕೂಡ ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಬಿಗ್ ಬಾಸ್ ಟೀಮ್ ಖಚಿತಪಡಿಸಿದೆ. ಈಗ ಒಂದೇ ವರ್ಗದವರು ಅಂತಲ್ಲ, ಸೀರಿಯಲ್ ಇರ್ಬೋದು, ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಕಾಮಿಡಿ ಇರ್ಬೋದು, ಸಿಂಗರ್ಸ್ ಇರ್ಬೋದು, ಹಾಗೆಯೇ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಹೀಗೆ ಎಲ್ಲ ವರ್ಗದವರನ್ನು ಕೂಡ ಈ ಬಾರಿ ಅಪ್ರೋಚ್ ಮಾಡಿದ್ದೀವಿ, ಅವರನ್ನು ಸೆಲೆಕ್ಟ್ ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ಒಂದು ವಿಶೇಷವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಮುನ್ನುಗ್ತಿದೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಬಟ್ಟು ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳು ಇರ್ತಾರೆ, ಆ ಪಟ್ಟಿ ಏನು? ಈಗ 5 ಜನರ ಹೆಸರು ಶನಿವಾರ ರಿವೀಲ್ ಆಗ್ಬೋದು, ಆದರೆ ಶನಿವಾರನೇ ಕೊಟ್ಟರೆ ಮಜಾ ಇರುತ್ತಾ? ಅದರ ಒಂದು ಚಿಕ್ಕ ಹಿಂಟನ್ನು ನಾವು ಕೊಡಲೇಬೇಕಲ್ವ. ಅದನ್ನು ನಾನು ನಿಮಗೆ ಮುಂದಿನ ಸ್ಟೋರಿಯಲ್ಲಿ ಕೊಡ್ತೀನಿ. ಯಾರೆಲ್ಲ ಸ್ಪರ್ಧಿಗಳು ಈ ಬಾರಿ ಇರ್ತಾರೆ ಬಿಗ್ ಬಾಸ್ನಲ್ಲಿ ಇರಬಹುದು, ಆ ಪಟ್ಟಿಯನ್ನು ನಿಮ್ಮ ಮುಂದೆ ಮುಂದಿನ ಸ್ಟೋರಿಯಲ್ಲಿ ಇಡ್ತೀನಿ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫಿಕೇಷನನ್ನು ಕೂಡ ಆನ್ ಮಾಡ್ಕೊಳ್ಳಿ. ಎಲ್ಲ ನೋಟಿಫಿಕೇಷನ್ ಬರೋ ಹಾಗೆ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ನಿಮಗೆ ಈ ಸ್ಟೋರಿಗಳ ಮಾಹಿತಿ ಮೊಬೈಲ್ ಸ್ಕ್ರೀನ್ ಮೇಲೆ ಬಂದು ನೋಟಿಫಿಕೇಷನ್ ರೂಪದಲ್ಲಿ ಬಿದ್ದಿರ್ತದೆ. ನೀವು ಫ್ರೀ ಆದಾಗ ಆ ವಿಡಿಯೋಗಳನ್ನು ನೋಡೋಕ್ಕೆ ಸಹಾಯವಾಗುತ್ತೆ ಅಂತೇಳಿ ಹೇಳ್ತಾ, ನಿಮಗೆ ಈ ಬಾರಿಯ ಈ ಸೀಸನ್ 11ರ ಬಗ್ಗೆ ಏನೆಲ್ಲ ನಿರೀಕ್ಷೆಗಳಿದ್ದಾವೆ, ಏನೆಲ್ಲ ವಿಶೇಷತೆಗಳಿದ್ದಾವೆ, ಕೆಲವು ಸ್ಪರ್ಧಿಗಳನ್ನು ಕಳೆದ ಬಾರಿ ಹೇಗೆ ಆರಂಭದಲ್ಲೇ ಎಲಿಮಿನೇಟ್ ಮಾಡಿದ್ರು, ಅದೇ ರೀತಿ ಈ ಬಾರಿಯೂ ಕೂಡ ಮಾಡಬಹುದು ಅಂತೇಳಿ ನಿಮ್ಗೆ ಅನಿಸುತ್ತಾ? ಜೊತೆಗೆ ಸ್ವರ್ಗ ನರಕ ಈ ಕಾನ್ಸೆಪ್ಟ್ ಹೇಗೆ ವರ್ಕೌಟ್ ಆಗ್ಬೋದು, ಹಾಗೆಯೇ ಯಾರೆಲ್ಲ ಸ್ಪರ್ಧಿಗಳು ಇರಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಪಟ್ಟಿಯನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.